ಓಂ ಶಾಂತಿ. ಪತ್ರಪುಷ್ಪ. ಸುಖ ಸ್ವರೂಪರಾಗಿ ಎಲ್ಲರಿಗೂ ಸುಖ ಕೊಡಿ, ಸುಖವನ್ನು ಪಡೆಯಿರಿ, ಆಶೀರ್ವಾದಗಳನ್ನು ಕೊಡಿ ಹಾಗೂ ಆಶೀರ್ವಾದವನ್ನು ಪಡೆಯಿರಿ. ಪ್ರಾಣಪ್ರಿಯ ಅವ್ಯಕ್ತ ಮೂರತ್ ಮಾತ್ ಪಿತಾ ಬಾಪ್ ದಾದಾರವರ ಅತಿ ಸ್ನೇಹಿ, ಸದಾ ಆಶೀರ್ವಾದಗಳ ವಿಮಾನದಲ್ಲಿ ಹಾರುವಂತಹ, ಸರ್ವರಿಗೂ ಗುಣ ಹಾಗೂ ಶಕ್ತಿಗಳ ಸಹಯೋಗವನ್ನು ಕೊಡುವಂತಹ, ಪುರುಷಾರ್ಥದ ಪರಿಶ್ರಮದ ಬದಲಾಗಿ ಸಂಗಮಯುಗದ ಪ್ರಾರಬ್ಧ ಅನುಭವ ಮಾಡುವಂತಹ ನಿಮಿತ್ತ ಟೀಚರ್ ಸಹೋದರಿಯರು ಹಾಗೂ ದೇಶ ವಿದೇಶದ ಸರ್ವ ಬ್ರಾಹ್ಮಣ ಕುಲಭೂಷಣ ಬಾಬಾರವರ ಕಣ್ಮಣಿಗಳೇ, ಈಶ್ವರಿಯ ಸ್ನೇಹ ಸಂಪನ್ನ ಮಧುರ ನೆನಪಿನೊಂದಿಗೆ ದೀಪಾವಳಿಯ ಪಾವನ ಪರ್ವದಂದು ಬಹಳ ಹೃದಯಪೂರ್ವಕ ಹಾರ್ದಿಕ ಶುಭಾಶಯಗಳು. ನಂತರದ ಸಮಾಚಾರ ಏನೆಂದರೆ, ನೀವೆಲ್ಲರೂ ಸದಾ ಉಮಂಗ ಉತ್ಸಾಹದ ರೆಕ್ಕೆಯಿಂದ ಹಾರುತ್ತಾ ಬಾಪ್ ದಾದಾರವರ ಜೊತೆ ಸರ್ವ ಸೇವೆಯ ಜೊತೆಗಾರರೊಂದಿಗೆ ಬ್ರಾಹ್ಮಣ ಪರಿವಾರದ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾ ಸದಾ ಉನ್ನತಿಯ ಅನುಭವ ಮಾಡುತ್ತಿರುವಿರಿ. ಬಾಬಾರವರು ಹೇಳುತ್ತಾರೆ, ಮಕ್ಕಳೇ, ವರ್ತಮಾನ ಸಮಯ ಬೇರೆ ಯಾವ ಪುರುಷಾರ್ಥ ಮಾಡಿ ಅಥವಾ ಬಿಡಿ, ಆದರೆ ಕೇವಲ ಆಶೀರ್ವಾದಗಳನ್ನು ಕೊಡಿ ಹಾಗೂ ಪಡೆದುಕೊಳ್ಳಿ. ಈಗ ಆಶೀರ್ವಾದಗಳ ಖಾತೆಯನ್ನು ಜಮಾ ಮಾಡಿಕೊಳ್ಳಬೇಕು. ಯಾವಾಗ ಆಶೀರ್ವಾದಗಳ ಖಾತೆ ಸಂಪನ್ನವಾಗಿರುತ್ತದೆ, ಆಗ ಭಕ್ತಿ ಮಾರ್ಗದಲ್ಲಿ ನಿಮ್ಮ ಚಿತ್ರಗಳ ಮೂಲಕ ಎಲ್ಲರಿಗೂ ಆಶೀರ್ವಾದಗಳು ದೊರೆಯುತ್ತದೆ. ಯಾರಿಗೆ ಸರ್ವರ ಆಶೀರ್ವಾದಗಳು ಸಿಗುತ್ತದೆ, ಅವರಿಗೆ ಪುರುಷಾರ್ಥ ಬಹಳ ಸಹಜ ಎನಿಸುತ್ತದೆ. ಆದ್ದರಿಂದ ಎಲ್ಲರಿಗೂ ಸುಖವನ್ನು ಕೊಡುತ್ತಾ ಹೋಗಿ. ಸುಖವನ್ನು ಕೊಡುವುದರಿಂದ ಆಶೀರ್ವಾದಗಳು ಬಹಳ ಸಿಗುತ್ತದೆ. ಅಂದ ಮೇಲೆ ಸುಖ ಸ್ವರೂಪರಾಗಿ ಸುಖವನ್ನು ಕೊಡಿ ಹಾಗೂ ಸುಖವನ್ನು ಪಡೆದುಕೊಳ್ಳಿ. ಆಶೀರ್ವಾದಗಳನ್ನು ಕೊಡಿ ಹಾಗೂ ಆಶೀರ್ವಾದಗಳನ್ನು ಪಡೆದುಕೊಳ್ಳಿ. ಇದರಲ್ಲಿ ಯಾವುದೇ ಪರಿಶ್ರಮದ ಮಾತಿಲ್ಲ. ಇದರಿಂದ ಬಹಳ ಬೇಗ ಮಾಯಾಜೀತರಾಗುವಿರಿ. ಆದರೆ ಗಮನ ಕೊಡಿ, ಎಂದೂ ಸಹ ಮರ್ಯಾದೆಗಳನ್ನು ಮುರಿದು ಯಾರಿಗೂ ಸಹ ಸುಖವನ್ನು ಕೊಡಬಾರದು. ಮರ್ಯಾದಾಪೂರ್ವಕ ಹೃದಯದಿಂದ ಎಲ್ಲರಿಗೂ ಸುಖವನ್ನು ಕೊಡಿ. ಹೇಳಿರಿ, ಮಧುರ ಸಹೋದರ ಸಹೋದರಿಯರೇ, ಇಂತಹ ಗಮನವನ್ನು ಇಟ್ಟುಕೊಂಡು ಆಶೀರ್ವಾದಗಳ ರಾಕೆಟ್ನಿಂದ ಹಾರುತ್ತಾ ಇರುತ್ತೀರಿ ಅಲ್ಲವೇ? ಸಮಯವೂ ಸಹ ಇದೇ ಸನ್ನೆಯನ್ನು ಮಾಡುತ್ತಿದೆ. ಮಕ್ಕಳೇ, ಈಗ ಬುದ್ಧಿಯ ವಿಸ್ತಾರವನ್ನು ಸಾರದಲ್ಲಿ ಸಮಾವೇಶ ಮಾಡಿ 1 ಸೆಕೆಂಡಿನಲ್ಲಿ ಸಂಕಲ್ಪಗಳಿಗೆ ಫುಲ್ ಸ್ಟಾಪ್ ಇಡಿ. ಈ ಅಭ್ಯಾಸವನ್ನು ಮಾಡಿ. ಈಗ ಯಾವುದೇ ಪ್ರಶ್ನೆಗಳ ಏರುಪೇರಿನಲ್ಲಿ ಸಿಲುಕಬೇಡಿ. ಏಕೆ, ಏನು, ಇಂತಹ ಪ್ರಶ್ನೆಗಳಲ್ಲಿ ಸಂಗಮಯುಗದ ಅಮೂಲ್ಯ ಸಮಯವನ್ನು ಕಳೆಯಬೇಡಿ. ಸಾಕ್ಷಿ ದೃಷ್ಟ ಸ್ಥಿತಿಯಲ್ಲಿ ಇದ್ದು ಸ್ವಯಂನ ಹಾಗೂ ಸರ್ವರ ಪಾತ್ರವನ್ನು ನೋಡುತ್ತಾ ಸದಾ ಪ್ರಸನ್ನಚಿತ್ತರಾಗಿರಿ. ನಿಮ್ಮ ಈ ಪ್ರಸನ್ನಚಿತ್ತ ಸ್ಥಿತಿಯೇ ವಾಯುಮಂಡಲವನ್ನು ಪರಿವರ್ತನೆ ಮಾಡುವುದು. ಈಗ ಆತ್ಮಿಕ ವಾಯುಮಂಡಲವನ್ನು ತಯಾರು ಮಾಡುವುದರಲ್ಲಿ ಸಹಯೋಗಿ ಆಗಿ ನಿಮ್ಮ ಸೇವಾ ಸ್ಥಾನದಲ್ಲಿ ಇಂತಹ ವಾಯುಮಂಡಲವಿರಲಿ. ಯಾವುದು ಬರುವಂತಹ ಪ್ರತಿ ಆತ್ಮನಿಗೆ ಶಾಂತಿ ಹಾಗೂ ಶಕ್ತಿಯ ಅನುಭವವಾಗಲಿ. ಎಲ್ಲರಿಗೂ ಆಶ್ರಯ ಸಿಗಲಿ. ಬಾಕಿ ವರ್ತಮಾನ ಸಮಯ ಮಧುಬನದಲ್ಲಿ ದೇಶ ವಿದೇಶದ ಅನೇಕ ಮಕ್ಕಳು ಅವ್ಯಕ್ತ ಮಿಲನದ ಆಳದ ಅನುಭೂತಿಗಳನ್ನು ಮಾಡಲು ಓಡೋಡಿ ಬರುತ್ತಿದ್ದಾರೆ. ಅವ್ಯಕ್ತ ವತನವಾಸಿ ಬಾಬಾರವರು ತನ್ನ ಮಕ್ಕಳನ್ನು ಅನೇಕ ವರದಾನಗಳಿಂದ ಸಂಪನ್ನರನ್ನಾಗಿ ಮಾಡುತ್ತಾರೆ. ಬಾಬಾರವರ ಮನೆಯ ಶಕ್ತಿಶಾಲಿ ಕಿರಣಗಳು, ಇಲ್ಲಿನ ಪವಿತ್ರ ಪ್ರಕಂಪನಗಳು ಬರುವಂತಹ ಪ್ರತಿಯೊಂದು ಆತ್ಮನನ್ನು ವ್ಯರ್ಥದಿಂದ ಮುಕ್ತ ಮಾಡಿಬಿಡುತ್ತದೆ. ಮಧುರ ಪ್ರಿಯ
ಬಾಪ್ ದಾದಾ ಹಾಗೂ ನಮ್ಮ ಅವ್ಯಕ್ತ ಸ್ವರೂಪ ದಾದಿಯರು ಶಕ್ತಿಶಾಲಿ ಪವಿತ್ರ ಕಿರಣಗಳ ಛತ್ರಛಾಯೆಯ ಅನುಭವ ಮಾಡಿಸುತ್ತದೆ. ಈಗಂತೂ ದೀಪಾವಳಿಯ ಪಾವನ ಹಬ್ಬವನ್ನು ಎಲ್ಲರೂ ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಮಧುರ ಬಾಬಾರವರು ನಮ್ಮೆಲ್ಲರ ಜ್ಯೋತಿಯನ್ನು ಜಾಗೃತ ಮಾಡಿ ಅಂಧಕಾರದಿಂದ ಬೆಳಕಿನೆಡೆಗೆ ತಂದಿದ್ದಾರೆ. ಈಗ ಒಂದರಿಂದ ಇನ್ನೊಂದು ದೀಪವನ್ನು ಜಾಗೃತ ಮಾಡುತ್ತಾ ಎಲ್ಲರಿಗೂ ಪರಮಾತ್ಮ ಸಂದೇಶವನ್ನು ಕೊಡುತ್ತಾ ಸತ್ಯ ದೀಪಾವಳಿ ಅರ್ಥಾತ್ ಬರುವಂತಹ ಹೊಸ ಸತ್ಯಯುಗಿ ಪ್ರಪಂಚದಲ್ಲಿ ಶ್ರೀ ಲಕ್ಷ್ಮಿ ಶ್ರೀ ನಾರಾಯಣರ ಪಟ್ಟಾಭಿಷೇಕದ ದಿನವನ್ನು ವಿಜೃಂಭಣೆಯಿಂದ ಆಚರಿಸಿ. ಅಂದ ಮೇಲೆ ಎಲ್ಲರಿಗೂ ಇಂತಹ ಸುವರ್ಣ ಪ್ರಪಂಚದ ಆಗಮನದ ಬಹಳ ಶುಭಾಶಯಗಳು. ಒಳ್ಳೆಯದು. ನೀವೆಲ್ಲರೂ ಖುಷಿ ಹಾಗೂ ಮೋಜಿನಲ್ಲಿ ಇರುವಿರಿ. ಎಲ್ಲರಿಗೂ ಬಹಳ ಸ್ನೇಹ ಸಂಪನ್ನ ನೆನಪು. ಈಶ್ವರಿಯ ಸೇವೆಯಲ್ಲಿ BK ರತನ್ ಮೋಹಿನಿ. ತ್ರಿಮೂರ್ತಿ ದಾದಿಯವರ ಅಮೃತ ವಚನಗಳು. ಕ್ಷಮೆಯ ಭಾವದ ಹೊರತು ಶಿಕ್ಷಣ ಆವೇಶದ ರೂಪವನ್ನು ತೆಗೆದುಕೊಳ್ಳುತ್ತದೆ. ಆದ್ದರಿಂದ ಶುಭ ಭಾವನಾ ಸಂಪನ್ನ ಸಂಕಲ್ಪ ಮಾಡಿ ಸ್ವಮಾನದಲ್ಲಿ ಇರಿ ಹಾಗೂ ಎಲ್ಲರಿಗೂ ಸನ್ಮಾನ ಕೊಡಿ. ಗುಲ್ಜಾರ್ ದಾದೀಜಿ ಅವರ ಅಮೃತ ವಚನಗಳು 11/11/2008. ನಾವೆಲ್ಲರೂ ಬಾಬಾರವರ ಲವಲೀನ ಮಕ್ಕಳು. ಸದಾ ಬಾಬಾರವರ ಪ್ರೀತಿಯಲ್ಲಿ ಪ್ರೇಮದಲ್ಲಿ ಕಳೆದು ಹೋಗಿರುತ್ತೇವೆ. ಈ ಪರಮಾತ್ಮ ಪ್ರೀತಿ ಕೋಟಿಯಲ್ಲಿ ಕೆಲವರಿಗೆ ಪ್ರಾಪ್ತಿಯಾಗುತ್ತದೆ. ಏಕೆಂದರೆ ನಾವು ಡೈರೆಕ್ಟ್ ಬಾಬಾರವರ ಮೊದಲ ರಚನೆಯಾಗಿದ್ದೇವೆ. ನಮಗೆ ಸದಾ ಬಾಬಾರವರು ನೆನಪಿನಲ್ಲಿರುತ್ತಾರೆ. ಬಾಬಾರವರ ಹೊರತು ನಮಗೆ ಪ್ರಪಂಚವೇ ಇಲ್ಲ. ನಂತರ ಸೂಕ್ಷ್ಮವತನ ಹಾಗೂ ಮೂಲವತನ ಇದರ ಅನುಭವಿ ಮೂರ್ತರಾಗಿದ್ದೀರಿ. ಬಾಬಾರವರ ಪ್ರೀತಿಯಲ್ಲಿ ಲೀನವಾಗಿರುವುದರಿಂದ ಎಷ್ಟು ಪ್ರಿಯ ಮಧುರ ಜೀವನದ ಅನುಭವವಾಗುತ್ತದೆ. ಬಾಬಾರವರು ನಾವು ಮಕ್ಕಳಿಗೆ ಹೇಳುತ್ತಾರೆ, ನೀವು ನನ್ನ ಮಕ್ಕಳು ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಿ. ಏಕೆಂದರೆ ನಮ್ಮ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವವರು ಭಗವಂತ ಆಗಿದ್ದಾರೆ. ಒಂದು ವೇಳೆ ನಾವು ಮನಸ್ಸಿನಿಂದ ನಮ್ಮ ಜೀವನದ ಜವಾಬ್ದಾರಿಯನ್ನು ಬಾಬಾರವರಿಗೆ ಕೊಟ್ಟಿದ್ದರೆ ಆಗ ಭಗವಂತನಿಗಿಂತ ದೊಡ್ಡವರು ಬೇರೆ ಯಾರಾದರೂ ಇದ್ದಾರೆಯೇ? ಆದರೆ ಅವಶ್ಯವಾಗಿ ಇದನ್ನು ನೋಡಬೇಕು. ನಾವು ನಿಜವಾಗಿಯೂ ನಮ್ಮ ಜೀವನದ ಜವಾಬ್ದಾರಿಯನ್ನು ಬಾಬಾರವರಿಗೆ ಕೊಟ್ಟಿದ್ದೇವೆಯೇ? ಅಥವಾ ಕೆಲವೊಮ್ಮೆ ಬಾಬಾರವರಿಗೆ ಕೊಡುತ್ತೇವೆ. ಕೆಲವೊಮ್ಮೆ ಸ್ವಲ್ಪ ಸಾಂಸಾರಿಕ ಮಾತುಗಳು ಬಂದರೆ ಅವುಗಳಲ್ಲಿ ಬುದ್ಧಿ ಹೋಗುತ್ತದೆಯೇ? ನಮ್ಮ ಎದುರು ಮಾಯೆ ಪೇಪರ್ ತೆಗೆದುಕೊಂಡು ಬರುತ್ತದೆ. ಯಾವಾಗ ಬಾಬಾರವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಬಿಟ್ಟಿದ್ದೇವೆ ಎಂದ ಮೇಲೆ ಅವರ ಮುಂದೆ ಮಾಯೆ ಏನೂ ಮಾಡಲು ಸಾಧ್ಯವಿಲ್ಲ. ಎಂದ ಮೇಲೆ ಬಾಬಾರವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀರೆ ಅಥವಾ ಕೆಲವೊಮ್ಮೆ ನನ್ನತನ ಬಂದು ಬಿಡುತ್ತದೆಯೇ? ನಾನು ಹಾಗೂ ನನ್ನತನ ಈ ಎರಡು ಶಬ್ದಗಳು ಈ ಈಶ್ವರಿಯ ಜೀವನದಲ್ಲಿ ಸಂಪನ್ನರಾಗುವುದರಲ್ಲಿ ವಿಘ್ನ ರೂಪವಾಗುತ್ತದೆ. ಅದ್ದಿನ ನನ್ನತನ ಇದು ಬಾಬಾರವರಿಂದ ನಮ್ಮನ್ನು ದೂರ ಮಾಡುತ್ತದೆ. ಯಾವಾಗ ನೀವು ಹೇಳುತ್ತೀರಿ ಬಾಬಾ ನನ್ನೊಂದಿಗೆ ಕಂಬೈನ್ಡ್ ಆಗಿದ್ದಾರೆ ಎಂದ ಮೇಲೆ ಕಂಬೈನ್ಡ್ ಬೇರೆಯಾಗಲು ಹೇಗೆ ಸಾಧ್ಯ? ಸಾಧ್ಯವಿಲ್ಲ. ಯಾರ ಜೊತೆ ಸರ್ವಶಕ್ತಿವಂತ ಕಂಬೈನ್ಡ್ ಆಗಿದ್ದಾರೆ ಅವರ ಮುಂದೆ ಮಾಯೆಗೆ ಎದುರು ಬರಲು ಸಾಹಸವೇ ಇರುವುದಿಲ್ಲ. ಆದಿಯಲ್ಲಿ ಬಾಬಾರವರು ಹೇಳುತ್ತಿದ್ದರು, ಮಗು, ಇಷ್ಟು ಮಾಸ್ಟರ್ ಸರ್ವಶಕ್ತಿವಂತರಾಗಿ ನಿಮ್ಮನ್ನು ನೋಡಿ ಮಾಯೆ ದೂರದಿಂದಲೇ ಓಡಿ ಹೋಗಬೇಕು. ದೂರದಿಂದಲೇ ಮಾಯೆಯನ್ನು ಓಡಿಸಲು
ಕಂಬೈನ್ನ ಸ್ಮೃತಿ ಇರಲಿ. ಕೆಲವರು ಹೇಳುತ್ತಾರೆ, ನಾವಂತೂ ಕಂಬೈನ್ಡ್ ಆಗಿದ್ದೇವೆ, ಆದರೆ ಸಮಯ ಬಂದಾಗ ಅವರಿಂದ ಸಹಯೋಗ ತೆಗೆದುಕೊಳ್ಳುವುದಿಲ್ಲ. ಯಾರಾದರೂ ದಾಳಿ ಮಾಡಬೇಕಾದರೆ ಮೊದಲು ಅವರನ್ನು ಒಂಟಿಯಾಗಿ ಮಾಡುತ್ತಾರೆ, ನಂತರ ದಾಳಿ ಮಾಡುತ್ತಾರೆ. ನಾವು ಕಂಬೈನ್ಡ್ ಸ್ವರೂಪದಿಂದ ಏಕೆ ಬೇರೆಯಾಗಬೇಕು? ಒಂದು ವೇಳೆ ಕಂಬೈನ್ಡ್ ರೂಪದಲ್ಲಿ ಸದಾ ಇದ್ದರೆ ಮಾಯೆ ಏನೂ ಮಾಡಲು ಸಾಧ್ಯವಿಲ್ಲ. ನಾವು ಯುದ್ಧ ಮಾಡಿ ಆಮೇಲೆ ಮಾಯಾಜೀತರಾಗುವುದು. ಇದರಲ್ಲಿಯೂ ಸಹ ನಾವು ಸಮಯವನ್ನು ಏಕೆ ಕಳೆಯಬೇಕು? ಒಂದು ವೇಳೆ ಯಾರಿಗಾದರೂ ಮತ್ತೆ ಮತ್ತೆ ಅನಾರೋಗ್ಯವಾಗುತ್ತಿದ್ದರೆ ಅವರಿಗೆ ಬಲೆ ಔಷಧಿಯನ್ನು ಕೊಟ್ಟು ರೋಗವನ್ನು ಸಮಾಪ್ತಿ ಮಾಡಬಹುದು. ಆದರೆ ಮತ್ತೆ ಮತ್ತೆ ಅನಾರೋಗ್ಯ ಬರುವುದರಿಂದ ಬಲಹೀನವಂತೂ ಆಗಿಬಿಡುತ್ತಾರೆ. ಬಾಬಾರವರ ಆಸೆಗಳನ್ನು ಯಾರು ಪೂರ್ಣ ಮಾಡುತ್ತಾರೆ? ನಾವು ಮಕ್ಕಳೇ ಅಲ್ಲವೇ? ನಾವು ಬಾಬಾರವರ ಆಸೆಗಳ ದೀಪಗಳಾಗಿದ್ದೇವೆ. ಬಾಬಾರವರಿಗೆ ನಾವು ಮಕ್ಕಳ ಪ್ರತಿ ಯಾವ ಆಸೆ ಇದೆ? ಬಾಬಾರವರು ಹೇಳುತ್ತಾರೆ, ನನ್ನ ಸಮಾನರಾಗಿ. ಈಗಲ್ಲ, ಸ್ವಲ್ಪ ಸ್ವಲ್ಪ ನನ್ನ ಸಮಾನರಾಗಿ ಅಲ್ಲ, ಸಂಪೂರ್ಣವಾಗಿ ನನ್ನ ಸಮಾನರಾಗಿ. ಇತ್ತೀಚೆಗೆ ಬಾಬಾರವರು ವಿಶೇಷವಾಗಿ ಹೇಳಿದ್ದಾರೆ, ನಾನು ಒಂದೊಂದು ಮಗುವನ್ನು ರಾಜ ಮಗುವನ್ನಾಗಿ ಮಾಡುತ್ತೇನೆ, ಸ್ವರಾಜ್ಯ ಅಧಿಕಾರಿಯನ್ನಾಗಿ ಮಾಡುತ್ತೇನೆ ಎಂದ ಮೇಲೆ ನಾವು ನಮ್ಮೊಂದಿಗೆ ಕೇಳಿಕೊಳ್ಳಬೇಕು, ನಾನು ರಾಜ ಮಗು ಆಗಿದ್ದೇನೆಯೇ? ಏಕೆಂದರೆ ರಾಜ ಎಂದರೆ ಯಾರಲ್ಲಿ ಕಂಟ್ರೋಲಿಂಗ್ ಪವರ್, ನಿಯಂತ್ರಣ ಶಕ್ತಿ, ರೂಲಿಂಗ್ ಪವರ್, ಆಡಳಿತ ಶಕ್ತಿ ಇರುತ್ತದೆ. ಮೊದಲು ನಾವು ಕೇಳಿಕೊಳ್ಳಬೇಕು, ನಮಗೆ ನಮ್ಮ ಮನಸ್ಸಿನ ಮೇಲೆ ಕಂಟ್ರೋಲ್ ಇದೆಯೇ? ಏಕೆಂದರೆ ಮಂಜೀತ್ ಜಗಜ್ಜೀತ್ ಎಂದು ಹೇಳಲಾಗುತ್ತದೆ. ಏನೆಲ್ಲ ಫೀಲಿಂಗ್ ಬರುತ್ತದೆಯೋ ಅದು ಮೊದಲು ಮನಸ್ಸಿನಲ್ಲಿ ಬರುತ್ತದೆ ಎಂದ ಮೇಲೆ ಮನಸ್ಸಿನ ರಾಜ ಆಗಿದ್ದೀರೇ? ಸದಾ ಮನಸ್ಸಿನ ರಾಜ ಆಗಿರಿ. ಲಿಂಕ್ ಜೋಡಣೆಯಾಗಿರಲಿ. ಇದಕ್ಕಾಗಿ ಬಾಬಾರವರು ಬಹಳ ಒಳ್ಳೆಯ ಅಭ್ಯಾಸವನ್ನು ಹೇಳಿದ್ದಾರೆ. ಬಾಬಾರವರ ಮುರುಳಿಯಲ್ಲಿ ಸದಾ ಶಬ್ದ ಬಳಕೆಯಲ್ಲಿ ಬರುತ್ತದೆ. ಕೆಲವೊಮ್ಮೆ ಎಂಬ ಶಬ್ದ ಬಾಬಾರವರ ಜೀವನದ ಡಿಕ್ಷನರಿಯಲ್ಲಿ, ಶಬ್ದಕೋಶದಲ್ಲಿ ಇಲ್ಲ. ನಾವು ಸಹ ನಮ್ಮೊಂದಿಗೆ ಕೇಳಿಕೊಳ್ಳಬೇಕು, ನಾವು ಏನೆಲ್ಲ ಕರ್ಮವನ್ನು ಮಾಡುತ್ತೇವೆ, ಬಾಬಾ ಏನನ್ನು ಹೇಳುತ್ತಾರೆ. ಸದಾ ಲಿಂಕ್ ಜೋಡಣೆ ಆಗಿರಲಿ. ಈ ರೀತಿ ಅಲ್ಲ, ತುಂಡಾಗುತ್ತಿರಲಿ ಹಾಗೂ ನಾವು ಜೋಡಿಸುತ್ತಿರಬೇಕು. ಮತ್ತೆ ಮತ್ತೆ ಜೋಡಣೆ ಮಾಡುವುದರಿಂದ ಅಂತರವಂತೂ ಬಂದು ಬಿಡುತ್ತದೆ. ಹಾಗಾದರೆ ನಮ್ಮ ಮನಸ್ಸು ನಮ್ಮ ಆಜ್ಞೆಯಂತೆ ನಡೆಯುತ್ತದೆಯೇ? ಬಾಬಾ ಮನಸ್ಸು, ಬುದ್ಧಿ, ಸಂಸ್ಕಾರದ ಕಚೇರಿಯನ್ನು ಇಡುತ್ತಿದ್ದರು. ಏಕೆಂದರೆ ಕೆಲವು ಬಾರಿ ಸೂಕ್ಷ್ಮ ಸಂಕಲ್ಪಗಳನ್ನು ಪರಿಶೀಲನೆ ಮಾಡಬೇಕಾದರೆ ಸೂಕ್ಷ್ಮ ಚೆಕಿಂಗ್ ಬೇಕಾಗುತ್ತದೆ. ಇಡೀ ದಿನ ಮನಸ್ಸಿನ ಮಾಲೀಕರಾಗಿ ಮನಸ್ಸನ್ನು ನಡೆಸಿದ್ದೇವೆಯೇ? ನಮ್ಮೆಲ್ಲರ ಲಕ್ಷ್ಯವಾಗಿದೆ ಸಂಪೂರ್ಣ ತಂದೆಯ ಸಮಾನ ಆಗಲೇಬೇಕು ಎಂದ ಮೇಲೆ ಈ ಚೆಕಿಂಗ್ ಅವಶ್ಯಕವಾಗಿದೆ. ಮನಸ್ಸು, ಬುದ್ಧಿ, ಸಂಸ್ಕಾರ ಎಲ್ಲವೂ ನಿಯಂತ್ರಣದಲ್ಲಿರಲಿ. ಕೈಕಾಲುಗಳಂತೂ ಸ್ಥೂಲ ಕಾರ್ಯ ಮಾಡುವುದರಲ್ಲಿ ನಿಮಿತ್ತವಾಗಿದೆ. ಆದರೆ ಕೆಲವೊಮ್ಮೆ ಸಂಸ್ಕಾರಗಳು ಘರ್ಷಣೆಯಲ್ಲಿ ಬಂದು ಬಿಡುತ್ತದೆ. ಬುದ್ಧಿಯಲ್ಲಿ ಕೆಲವೊಮ್ಮೆ ಹೌದು ಎನ್ನುವ ಬದಲಾಗಿ ಇಲ್ಲ ಎನ್ನುವ ಕಡೆ ಹೊರಟು ಹೋಗುತ್ತದೆ. ಈ ಪರಿಶೀಲನೆ ನೀವೇ ಮಾಡಲು ಸಾಧ್ಯ, ಬೇರೆಯವರು ಮಾಡಲು ಸಾಧ್ಯವಿಲ್ಲ. ಒಂದು ವೇಳೆ
ನಾವು ಹೇಳುತ್ತೇವೆ ಅರ್ಧ ಗಂಟೆ ಯೋಗ ಮಾಡಿದ್ದೆ ಎಂದರೆ ಅರ್ಧ ಗಂಟೆ ಯೋಗ ಮಾಡಿದ್ದೀರಾ ಅಥವಾ ಮಧ್ಯ ಮಧ್ಯದಲ್ಲಿ ಯುದ್ಧ ಮಾಡಿದ್ದೀರಾ? ಅರ್ಧ ಗಂಟೆ ನೀವು ಯೋಗದಲ್ಲಿದ್ದರೆ ಅಥವಾ ಇಲ್ಲವೇ ಇದನ್ನು ನೀವೇ ತಿಳಿದುಕೊಂಡಿರುವಿರಿ ಎಂದ ಮೇಲೆ ಇಡೀ ದಿನ ನಾವು ಈ ಪರಿಶೀಲನೆ ಮಾಡಿಕೊಳ್ಳಬೇಕು. ಪರಿಶೀಲನೆ ಮಾಡಿಕೊಂಡರೆ ಬದಲಾಯಿಸಿಕೊಳ್ಳಬಹುದು. ಕೇವಲ ಚೆಕಿಂಗ್ ಮಾಡಿಕೊಂಡರೆ ಹೃದಯ ವಿದೀರ್ಣರಾಗಿ ಬಿಡುವಿರಿ. ಬಾಬಾರವರು ಬಯಸುತ್ತಾರೆ ನಾವು ನಮ್ಮ ಸ್ವಮಾನದಲ್ಲಿರಬೇಕು. ಜೊತೆಯಲ್ಲಿ ನಾವು ಸಂಘಟನೆಯಲ್ಲಿ ಇರುತ್ತೇವೆ. ಒಂದೊಂದು ಊರಿನಲ್ಲಿಯೂ ಸಹ ನಮ್ಮ ಮನೆ ಇದೆ. ಇಷ್ಟು ದೊಡ್ಡ ಪರಿವಾರದವರು ನಾವಾಗಿದ್ದೇವೆ. ನೋಡಿ, ನಾವು ವೃಕ್ಷದ ಚಿತ್ರದಲ್ಲಿ ಬೀಜದ ಜೊತೆಯಲ್ಲಿ ಕುಳಿತಿದ್ದೇವೆ ಎಂದ ಮೇಲೆ ಪೂರ್ವಜರಾದೆವು ಅಲ್ಲವೇ? ಪೂಜ್ಯರು ಆಗಿದ್ದೇವೆ, ಪೂರ್ವಜರು ಆಗಿದ್ದೇವೆ, ವಿಶ್ವ ಕಲ್ಯಾಣಕಾರಿ, ವಿಶ್ವ ಪರಿವರ್ತಕರಾಗಿದ್ದೇವೆ, ಜಗತ್ತಿನ ಕಣ್ಮಣಿಗಳಾಗಿದ್ದೇವೆ, ಬಾಬಾರವರ ನಯನಗಳ ನಕ್ಷತ್ರಗಳಾಗಿದ್ದೇವೆ. ಸಮಯ ಪ್ರತಿ ಸಮಯ ಎಷ್ಟೊಂದು ಸ್ವಮಾನಗಳನ್ನು ಕೊಡುತ್ತಾರೆ. ಅಮೃತ ವೇಳೆ ನಾವು ಬಾಬಾರವರಿಂದ ಶಕ್ತಿಗಳನ್ನು ತೆಗೆದುಕೊಂಡು ಒಂದು ವೇಳೆ ಇಡೀ ದಿನದ ಟೈಮ್ ಟೇಬಲ್ ಸೆಟ್ ಮಾಡಿಕೊಂಡಿದ್ದರೆ ಇಂದು ಇಡೀ ದಿನ ಈ ಸ್ವಮಾನದ ಅನುಭವ ಮಾಡಬೇಕು ಎಂದು ಒಂದು ವೇಳೆ ಪ್ರತಿದಿನ ಒಂದು ಸ್ವಮಾನವನ್ನು ನೆನಪು ಮಾಡಿದ್ದರೆ ಹಾಗೂ ಇಡೀ ದಿನ ಅದೇ ಸ್ವಮಾನದಲ್ಲಿ ಇರುವ ಅಭ್ಯಾಸ ಮಾಡಿದ್ದರೆ ಬಹಳ ಮಜಾ ಬರುತ್ತದೆ. ಸಂಘಟನೆಯಲ್ಲಿ ಇರುವುದಕ್ಕಾಗಿ ಇನ್ನೊಂದು ಶಬ್ದವಾಗಿದೆ. ಎಲ್ಲರಿಗೂ ಸನ್ಮಾನ ಕೊಡಿ, ಸ್ವಮಾನದಲ್ಲಿರಿ ಹಾಗೂ ಸನ್ಮಾನವನ್ನು ಕೊಡಿ. ಸಂಘಟನೆಯಲ್ಲಿ ಇರುವುದು ಹಾಗೂ ಅದರಲ್ಲಿ ಸಫಲರಾಗುವುದು. ಇದಕ್ಕಾಗಿ ಎಲ್ಲರಿಗೂ ಸನ್ಮಾನವನ್ನು ಕೊಡಿ. ಏಕೆಂದರೆ ಸಂಘಟನೆಯಲ್ಲಿ ಭಿನ್ನ ಭಿನ್ನ ಸಂಸ್ಕಾರಗಳಂತೂ ಇದ್ದೇ ಇರುತ್ತದೆ. ಎಲ್ಲರೂ ಮೊದಲನೆಯ ನಂಬರ್ ಇರುವುದಿಲ್ಲ. ಮಾಲೆಯಲ್ಲಿ 108ರ ನಂಬರ್ ಸಹ ಇರುತ್ತದೆ ಅಲ್ಲವೇ? ಬಾಬಾರವರು ಎಲ್ಲರಿಗೂ ಒಳ್ಳೆಯ ಖಾತರಿ ಮಾಡಿದರು. ಆದರೂ ಸಹ 108ನೇ ನಂಬರ್ ಏಕೆ ಆದರೂ? ಇಲ್ಲಿ ಪ್ರತಿಯೊಬ್ಬರ ಪುರುಷಾರ್ಥ ತಮ್ಮ ತಮ್ಮದೇ ಆಗಿದೆ. ಏನೇ ಆಗಲಿ ಸಂಘಟನೆಯಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಸನ್ಮಾನವನ್ನು ಕೊಡಿ ಹಾಗೂ ಪಡೆದುಕೊಳ್ಳಿ. ಹೇಗೆ ರಸ್ತೆಯಲ್ಲಿ ಯಾರಾದರೂ ಬಿದ್ದು ಹೋದರೆ ನೀವು ಆ ಬಿದ್ದಿರುವ ವ್ಯಕ್ತಿಯನ್ನು ಒದೆಯುತ್ತೀರೋ ಅಥವಾ ಅವರಿಗೆ ಆಶ್ರಯವನ್ನು ಕೊಟ್ಟು ಮೇಲೆ ಎತ್ತುತ್ತೀರೋ? ಮರ್ಯಾದೆಗಳಂತೂ ಇದೆ ಅಲ್ಲವೇ? ಅವರಿಗೆ ಆಶ್ರಯವನ್ನು ಕೊಟ್ಟು ಮೇಲೆ ಎತ್ತುವುದು ಎಂದ ಮೇಲೆ ತಿಳಿದುಕೊಳ್ಳಿ, ಬ್ರಾಹ್ಮಣ ಪರಿವಾರದಲ್ಲಿ ಯಾರೋ ಸಂಸ್ಕಾರವಶ ಬಿದ್ದು ಹೋಗಿದ್ದಾರೆ ಎಂದ ಮೇಲೆ ನಮ್ಮ ಕೆಲಸ ಏನಾಗಿದೆ? ಅವರಿಗೆ ಆಶ್ರಯವನ್ನು ನೀಡುವುದು. ಯಾವ ಆಶ್ರಯವನ್ನು ನೀಡುವಿರಿ? ಶುಭ ಭಾವನೆ, ಶುಭ ಕಾಮನೆ. ಅವರು ಕೊಡದೇ ಇದ್ದರೂ ಪರವಾಗಿಲ್ಲ, ನಾನು ಕೊಡಬೇಕು. ಸಂಘಟನೆಯಲ್ಲಿ ಸನ್ಮಾನ ಕೊಡುವುದು. ಜೊತೆಯಲ್ಲಿ ಪರಿವಾರದಲ್ಲಿ ಎಲ್ಲರ ಪ್ರತಿ ಇದೇ ಇಚ್ಛೆ ಇರುತ್ತದೆ, ಇವರು ಸುಧಾರಣೆಯಾಗಲಿ ಎಂದು. ಇವರಿಗೆ ಯಾರಾದರೂ ಇಂತಹ ಶಿಕ್ಷಣ ಕೊಡಲಿ, ಅದರಿಂದ ಇವರು ತಮ್ಮನ್ನು ಸರಿ ಮಾಡಿಕೊಂಡು ಬಿಡಲಿ. ಆದರೆ ಶಿಕ್ಷಣವನ್ನೂ ಸಹ ಒಂದು ವೇಳೆ ಕ್ಷಮೆಯ ಭಾವನೆಯ ಹೊರತು ಕೊಟ್ಟರೆ ಅದು ಆವೇಶದ ರೂಪ ತೆಗೆದುಕೊಳ್ಳುತ್ತದೆ. ಆವೇಶವೂ ಸಹ ಕ್ರೋಧದ ಅಂಶವಾಗಿದೆ. ಮೊಮ್ಮರವರು ಯಾವಾಗಲೂ ಹೇಳುತ್ತಿದ್ದರು, ನನಗೆ ಬಾಬಾರವರು ಕೆಲಸ ಕೊಟ್ಟಿದ್ದಾರೆ. ನಿನಗೆ ಈ ಬೇರೆ ಬೇರೆ ಕೊಂಬೆಗಳನ್ನು ಒಟ್ಟುಗೂಡಿಸಿ ಒಂದು ಚಂದನದ ರೆಂಬೆಯನ್ನು ಮಾಡಬೇಕು. ನಾವು ಸಹ ಮಾಸ್ಟರ್ ಪ್ರೀತಿಯ ಸಾಗರ ಆಗಿದ್ದೇವೆ ಎಂದ ಮೇಲೆ ಮಾಸ್ಟರ್ ಜ್ಞಾನದ ಸಾಗರ
ಪ್ರೇಮದ ಸಾಗರ ನಮ್ಮ ಸ್ವರೂಪವಾಗಿರಬೇಕಾಗಿದೆ. ಶಿಕ್ಷಣವನ್ನು ಬಲೆ ಕೊಡಿ, ಆದರೆ ಕ್ಷಮೆಯ ಸ್ವರೂಪರಾಗಿರಿ. ಇದು ನಾವು ಚೆಕ್ ಮಾಡಿಕೊಳ್ಳಬೇಕು. ನಾವು ಸ್ವಮಾನದಲ್ಲಿ ಇರುತ್ತೇವೆಯೇ ಎಂದು ತಮ್ಮ ಮನಸ್ಸಿನ ಟೈಮ್ ಟೇಬಲ್ ಮಾಡಿಕೊಳ್ಳಿ. ಯಾವ ಸ್ವಮಾನದಲ್ಲಿ ಇರಬೇಕು, ಮನಸ್ಸಿನಿಂದ ಯಾವ ಸೇವೆ ಮಾಡಬೇಕು, ಸಂಘಟನೆಯಲ್ಲಿ ಸ್ನೇಹದಿಂದ ಹೇಗೆ ನಡೆದುಕೊಳ್ಳಬೇಕು, ಪರಸ್ಪರ ಹೇಗೆ ಗುಣವನ್ನು ಗ್ರಹಣ ಮಾಡಬೇಕು, ಇದೆಲ್ಲವೂ ಮನಸ್ಸಿನ ಟೈಮ್ ಟೇಬಲ್ ದಿನವೂ ಬೆಳಿಗ್ಗೆ ಮಾಡಿಕೊಳ್ಳಬೇಕು. ಮನಸ್ಸಿನ ಟೈಮ್ ಟೇಬಲ್ ಮಾಡಿಕೊಳ್ಳುವುದರಿಂದ ನಿಮ್ಮ ಚೆಕಿಂಗ್ ಭಾಳ ಚೆನ್ನಾಗಿ ಆಗುವುದು. ಮನಸ್ಸಿನ ಮಾಲೀಕರಾಗದ ಹೊರತು ಎಂದಿಗೂ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ. ಯಾರು ಸ್ವಯಂನ ಮಾಲೀಕರಾಗಲು ಸಾಧ್ಯವಿಲ್ಲ, ಅವರು ವಿಶ್ವದ ಮಾಲೀಕರು ಹೇಗೆ ಆಗುವರು? ಮೊದಲು ಸ್ವರಾಜ್ಯ, ನಂತರ ವಿಶ್ವರಾಜ್ಯ. ಈ ಜ್ಞಾನ ಒಂದು ದರ್ಪಣವಾಗಿದೆ. ಈ ದರ್ಪಣದಲ್ಲಿ ತಮ್ಮ ಮುಖವನ್ನು ತಾವೇ ನೋಡಿಕೊಳ್ಳಿ. ಇದ್ದಕ್ಕಿದ್ದಂತೆ ಆಗುವ ಆಟ ಶುರು ಆಗಿ ಹೋಗಿದೆ. ಅತಿಯಲ್ಲಿ ಹೋಗುವುದು ಬಾಕಿ ಇದೆ. ಸಂಸಾರದ ಸಮಾಚಾರವನ್ನು ಕೇಳಿದರೆ ಏನು ನಡೆಯುತ್ತಿದೆ? ಬಾಬಾರವರು ಏನು ಹೇಳಿದರೂ ಅದು ನಡೆಯುವುದು ಶುರುವಾಗಿದೆ. ನಮ್ಮ ವೇಗವು ಅದೇ ರೀತಿ ಇದೆಯೇ ಅಥವಾ ಇಲ್ಲವೇ? ಈಗಂತೂ ಹಾರುವ ಸಮಯ ಬಂದು ಬಿಟ್ಟಿದೆ. ಬಾಬಾರವರು ಈಗ ನಡೆಯುವುದನ್ನು ನಿಷೇಧಿಸಿದ್ದಾರೆ. ಯಾವಾಗ ನಿಶ್ಚಿಂತ ಚಕ್ರವರ್ತಿ ಆಗಿರುತ್ತೇವೆ ಆಗಲೇ ಹಾರಲು ಸಾಧ್ಯ. ಏನು ಮಾಡಬೇಕೋ ಅದನ್ನು ಈಗಲೇ ಮಾಡಬೇಕು. ತನುವಿನಿಂದಾಗಲಿ, ಮನಸ್ಸಿನಿಂದಾಗಲಿ ಅಥವಾ ಧನದಿಂದಾಗಲಿ. ಒಂದು ವೇಳೆ ನಿಶ್ಚಿಂತ ಚಕ್ರವರ್ತಿಯಾಗಿ ಇರಬೇಕೆಂದರೆ ಯಾವುದೇ ಮಿತವಾದ ಹದ್ದಿನ ಸಂಕಲ್ಪ ಇರಬಾರದು. ಬಾಬಾರವರಲ್ಲಿ ಸಂಪೂರ್ಣ ನಂಬಿಕೆ ಇರಬೇಕು. ಅರೆ, ನಾವು ಚೆನ್ನಾಗಿದ್ದೇವೆ, ಚೆನ್ನಾಗಿರುತ್ತೇವೆ ಹಾಗೂ ಒಳ್ಳೆಯದೇ ಆಗುವುದು. ಇಷ್ಟು ನಿಶ್ಚಯ ಪಕ್ಕ ಆಗಿರಬೇಕು. ನಮ್ಮ ಜೊತೆಗಾರ ಯಾರಾಗಿದ್ದಾರೆ? ಅತಿಯೂ ಆಗಿ ಹೋಗಲಿ, ಆಗಲೂ ಸಹ ಸಾಕ್ಷಿಯಾಗಿ ನೋಡಬೇಕು. ನಮ್ಮ ಜೊತೆಗಾರ ಬಾಬಾ ಆಗಿದ್ದಾರೆ. ಇದು ಬಾಬಾರವರ ಮೇಲಿನ ನಿಶ್ಚಯ ನಮ್ಮನ್ನು ನಿಶ್ಚಿಂತರನ್ನಾಗಿ ಮಾಡುವುದು. ಇದನ್ನು ಮಾಡುತ್ತೇನೆ, ಇವರನ್ನು ಬಚಾವ್ ಮಾಡುತ್ತೇನೆ. ಇಂತಹ ಸಂಕಲ್ಪ ಬರುವುದು ಎಂದರೆ ಸಂಶಯ ಬುದ್ಧಿ ಹಾಗೂ ಸಂಶಯ ಬುದ್ಧಿ ವಿಜಯಂತಿ ಆಗಲು ಸಾಧ್ಯವಿಲ್ಲ. ನಮ್ಮ ಪ್ರೀತಿ ಬಾಬಾರವರೊಂದಿಗೆ ಇದೆ. ನಾವು ಬಾಬಾರವರ ಪ್ರೀತಿಯಲ್ಲಿ ಕಳೆದು ಹೋಗಿದ್ದೇವೆ. ನಿಶ್ಚಯ ಬುದ್ಧಿಯವರು ಎಂದೂ ಸಹ ಸೋಲಲು ಸಾಧ್ಯವಿಲ್ಲ. ಬಾಬಾರವರ ಕೊರಳಿನ ಹಾರವಾಗುತ್ತಾರೆ ಎಂದ ಮೇಲೆ ನಿಶ್ಚಯದಲ್ಲಿರಿ, ಕಂಬೈನ್ಡ್ ಆಗಿರಿ. ಯಾವುದೇ ಸಂಕಲ್ಪವನ್ನು ಮಾಡಬೇಡಿ. ಬಾಬಾರವರು ನಮ್ಮ ಜೊತೆಯಲ್ಲಿದ್ದಾರೆ. ನಮ್ಮ ಕೂದಲನ್ನು ಯಾರೂ ಸಹ ಅಲುಗಾಡಿಸಲು ಸಾಧ್ಯವಿಲ್ಲ ಎಂದ ಮೇಲೆ ಎಲ್ಲರೂ ನಿಶ್ಚಯ ಬುದ್ಧಿ ವಿಜಯಂತಿ ಆಗಿದ್ದೀರಲ್ಲವೇ? ನಾವೇ ವಿಜಯಿಯಾಗುವೆವು. ಇಷ್ಟು ಉಮಂಗ, ಉತ್ಸಾಹ ಹಾಗೂ ಖುಷಿ ಇರಬೇಕು. ಬಾಬಾರವರ ನಿಶ್ಚಯದಲ್ಲಿ ಎಲ್ಲವೂ ಆಗಿಯೇ ಬಿಟ್ಟಿದೆ. ಇಷ್ಟು ನಿಶ್ಚಿಂತ. ಒಳ್ಳೆಯದು. ಸ್ವದರ್ಶನ ಚಕ್ರವನ್ನು ತಿರುಗಿಸಲು ಸ್ವಯಂನ ಮೇಲೆ ರಾಜ್ಯ ಮಾಡಿ. ಎಂದೂ ಸಹ ಯಾರದ್ದೇ ಚಕ್ರದಲ್ಲಿ ಅಥವಾ ಘರ್ಷಣೆಯಲ್ಲಿ ಬರಬೇಡಿ. ಜಾನಕಿ ದಾದೀಜಿ ಅವರ ಅಮೃತ ವಚನಗಳು 30/7/2006. ಸಂಗಮ ಯುಗದಲ್ಲಿ ಸಂಪಾದನೆ ಮಾಡುತ್ತಾ ಮಾಡುತ್ತಾ ಬಹಳ ದೊಡ್ಡದಾಗುತ್ತದೆ. ಇಂದಿನ ದಿನದಲ್ಲಿ ಧನದ ಸಂಪಾದನೆ ಬಹಳ ಪರಿಶ್ರಮ ಪಟ್ಟು ಮಾಡುತ್ತಾರೆ. ಬಹಳಷ್ಟು ಸಂಪಾದನೆ ಮಾಡುವವರು ಇಡೀ ದಿನ ಯೋಚಿಸುತ್ತಿರುತ್ತಾರೆ.
ಆದರೆ ಈಗ ಬಾಬಾರವರು ಇಂತಹ ಸಂಪಾದನೆಯನ್ನು ಮಾಡಿಸುತ್ತಾರೆ, ಯಾವುದರಲ್ಲಿ ಯೋಚಿಸುವುದು ಸಮಾಪ್ತಿಯಾಗಿ ಬಿಡುತ್ತದೆ, ಯೋಚಿಸಿದರೆ ನಷ್ಟ ಆಗಿಬಿಡುತ್ತದೆ, ಯೋಚಿಸುವುದಿಲ್ಲ. ವಿಶ್ವಾಸ ಹಾಗೂ ಸಭ್ಯತೆಯಿಂದ ಕೆಲಸ ಮಾಡಿದ್ದರೆ ಲಾಭವೇ ಲಾಭ ಆಗುವುದು. ಯೋಚಿಸುವ ಮಾತೇ ಇಲ್ಲ. ಶಾಂತಿ ಹಾಗೂ ಪ್ರೇಮದಿಂದ ಇಂತಹ ಸಂಪಾದನೆ ಆಗುತ್ತದೆ. ಇದರಿಂದ ಖುಷಿಯೂ ಸಹ ಬಹಳ ಆಗುತ್ತಿದೆ. ನಂತರ ಹೃದಯ ಬಯಸುತ್ತದೆ, ಯಾವ ರೀತಿ ನನ್ನ ಸಂಪಾದನೆ ಆಗುತ್ತಿದೆ ಅದೇ ರೀತಿ ಸಂಘಟನೆಯವರ ಸಂಪಾದನೆಯೂ ಆಗಲಿ ಎಂದು. ಈ ಓದಿನಲ್ಲೇ ಸಂಪಾದನೆ ಇದೆ. ಆ ವಿದ್ಯೆಯಲ್ಲಿ ಮೊದಲು ಓದುತ್ತಾರೆ, ನಂತರ ಸಂಪಾದನೆ ಆಗುತ್ತದೆ. ಅದರಲ್ಲಿ ಸಮಯವನ್ನು ಸಹ ಕಳೆಯುತ್ತಾರೆ, ಧನವನ್ನು ಸಹ ಖರ್ಚು ಮಾಡುತ್ತಾರೆ. ಆದರೆ ಬಾಬಾರವರು ನಮಗೆ ಯಾವ ವಿದ್ಯೆಯನ್ನು ಓದಿಸುತ್ತಾರೆ, ಇದರಲ್ಲಿ ಸಂಪಾದನೆಯೇ ಸಂಪಾದನೆಯಾಗಿದೆ. ಎಷ್ಟು ಚೆನ್ನಾಗಿ ವಿದ್ಯೆಯನ್ನು ಓದುತ್ತಾರೆ. ಇದರಿಂದ ಎನಿಸುತ್ತದೆ ನನ್ನ ಜೀವನ ಬಹಳ ಸುಖಿಯಾಗಿದೆ ಎಂದು. ಯಾವುದೇ ಚಿಂತೆಯ ಮಾತಿಲ್ಲ. ಭವಿಷ್ಯಕ್ಕಾಗಿ ಜಮಾ ಆಗುತ್ತಿದೆ. ಯಾವ ದಿನ ವಿದ್ಯೆಯನ್ನು ಚೆನ್ನಾಗಿ ಓದುವುದಿಲ್ಲ ಆಗ ಖುಷಿ ಇರುವುದಿಲ್ಲ. ಈ ವಿದ್ಯೆಯಿಂದ ಕೇವಲ ಖುಷಿ ಶಕ್ತಿ ಅಷ್ಟೇ ಅಲ್ಲದೆ ಆ ಶಕ್ತಿಯಿಂದ ನಾವು ಅಂಶವಾಗಿ ಬಿಟ್ಟಿದ್ದೇವೆ. ಶ್ರೇಷ್ಠ ಕರ್ಮಗಳ ಖಾತೆ ಜಮಾ ಆಗುತ್ತಿದೆ. ವ್ಯರ್ಥ ಸಮಾಪ್ತಿಯಾಗಿ ಬಿಟ್ಟಿದೆ. ಹೇಗೆ ಸಂಕಲ್ಪ ಇರುತ್ತದೆ ಅದೇ ರೀತಿ ವಾಣಿ, ಅದೇ ರೀತಿ ಕರ್ಮ. ಅಂದ ಮೇಲೆ ಸಂಕಲ್ಪವನ್ನು ತಿಳಿದುಕೊಳ್ಳಿ, ತಿಳಿದುಕೊಂಡು ಸಂಕಲ್ಪವನ್ನು ರಚಿಸಿ. ಸ್ವತಃವಾಗಿಯೇ ಸಂಕಲ್ಪ ನಡೆಯದಿರಲಿ, ಕೆಟ್ಟ ಸಂಕಲ್ಪಗಳು ನಡೆಯದಿರಲಿ, ಕೆಲಸಕ್ಕೆ ಬರುವ ಸಂಕಲ್ಪಗಳೇ ಬರಲಿ. ಯಾವುದರಿಂದ ಅನ್ಯರಿಗೂ ಲಾಭವಾಗಲಿ, ತಮಗೂ ಸಹ ಲಾಭವಾಗಲಿ. ಏಕೆಂದರೆ ಅನ್ಯರಿಗೆ ಏನು ಸಿಗುವುದೋ ಅದು ನನಗೂ ಸಿಗುವುದು. ವಿದ್ಯೆಯಲ್ಲಿ ಸಂಪಾದನೆ ಎರಡು ಕೆಲಸ ನಡೆಯುತ್ತಿದೆ. ಯಾವುದು ಸ್ವಯಂನ ಮನನ ಚಿಂತನೆಯಲ್ಲಿ ಇದೆ. ಇದರಿಂದ ಮುಖದಿಂದ ಜ್ಞಾನದ ಸಾರ ಸ್ಪಷ್ಟ ರೂಪದಲ್ಲಿ ಬರಲಿ. ಅಸಾರವಾಗಿದೆ ಮನ್ಮನಾಭವ. ಆಗ ಮನಸ್ಸು ಬಾಬಾರವರ ಮಾತನ್ನು ಕೇಳುತ್ತದೆ. ಭಗವಂತ ಹೇಳುತ್ತಾರೆ, ಮನ್ಮನಾಭವ, ನನ್ನ ಮನಸ್ಸು ಎಷ್ಟು ಚೆನ್ನಾಗಿ ಆಗಿ ಹೋಗಿದೆ. ಬುದ್ಧಿಯನ್ನು ಮಧ್ಯಾಜೀಭವ ಎಂದು ಭಗವಂತ ಹೇಳುತ್ತಾರೆ. ಮನ್ಮನಾಭವದಲ್ಲಿ ಕರ್ಮೇಂದ್ರಿಯಗಳು ಶಾಂತವಾಗಿ ಬಿಟ್ಟವು. ನಂತರ ಮಧ್ಯಾಜೀಭವದಲ್ಲಿ 4 ಬಾವುಗಳು ಬಂದವು. ಸ್ವದರ್ಶನ ಚಕ್ರ ಜ್ಞಾನಯೋಗದ ಪ್ರಕಾಷ್ಟ ಬಂದಿತು. ವಿಷ್ಣುವಿಗೆ ಕಮಲ ಹೂವಿನ ಮೇಲೆ ನಿಂತಿರುವ ಹಾಗೆ ತೋರಿಸುತ್ತಾರೆ. ಯೋಗಿಯು ಕಮಲ ಹೂವಿನ ಮೇಲೆ ಕುಳಿತಿರುವುದನ್ನು ತೋರಿಸುತ್ತಾರೆ. ಕಮಲ ಆಸನದ ಮೇಲೆ ಭಿನ್ನನಾಗಿ ಕುಳಿತಿದ್ದಾರೆ. ಕೆಲವರಿಗೆ ಅರ್ಥವೇ ಆಗುವುದಿಲ್ಲ. ಬುದ್ಧಿಯಲ್ಲಿ ತಿಳಿದುಕೊಂಡಿದ್ದಾರೆ, ಆದರೆ ಅನುಭವವಾಗುವುದಿಲ್ಲ. ಡಿಟ್ಯಾಚ್ ಮತ್ತು ಭಿನ್ನ ಹೇಗೆ ಆಗುವುದು? ಅಟ್ಯಾಚ್ಮೆಂಟ್ನ ಅನುಭವ ಬಹಳವಿದೆ. ಬಾಬಾರವರಾಗಲು ಎಷ್ಟು ಸಮಯ ಬೇಕಾಯಿತೋ, ಎಷ್ಟು ದುಃಖವನ್ನು ಕೊಟ್ಟಿದ್ದಾರೆ, ಆದರೂ ಬಿಡುವುದಿಲ್ಲ. ಬಿಡುವಿದ್ದರೆ ಒಂಟಿತನದ ಭಯವಾಗುತ್ತದೆ. ಯಾರನ್ನಾದರೂ ಹಿಡಿದುಕೊಂಡು ನಡೆಯುವ ಅಭ್ಯಾಸವಿದೆ. ಇಲ್ಲವೆಂದರೆ ಆಸರೆ ಇರುವುದಿಲ್ಲ. ಯುವಕರಿಗೂ ಆಗುತ್ತದೆ ಮತ್ತು ವೃದ್ಧರಿಗೂ ಆಗುತ್ತದೆ. ಏಕೆಂದರೆ ಶರೀರದ ಅಟ್ಯಾಚ್ಮೆಂಟ್ ಬಹಳವಿದೆ. ಬಾಬಾ ಭಿನ್ನತೆಯನ್ನು ಕಲಿಸುತ್ತಾರೆ. ಭಿನ್ನವಾಗಿರುವುದರಿಂದ ಯೋಗವು ಚೆನ್ನಾಗಿರುತ್ತದೆ. ಕಮಲ ಪುಷ್ಪ ಸಮಾನ ಪವಿತ್ರತೆ, ಸ್ವಲ್ಪವೂ ಅಪವಿತ್ರತೆ ಇಲ್ಲ. ಅಷ್ಟೂ ಭಿನ್ನರಾಗಿ ಆಸನದ ಮೇಲೆ ಕುಳಿತಿದ್ದಾರೆ. ಇದನ್ನು ಅಭ್ಯಾಸ ಮಾಡಲಿಲ್ಲವೆಂದರೆ ಮಾಯೆಯು ಬಿಡುವುದಿಲ್ಲ. ಮಾಯೆಯು ಅವರನ್ನು ಹಿಂಬಾಲಿಸುತ್ತದೆ.
ನೋಡುತ್ತದೆ, ಇವರಂತೂ ಭಗವಂತನ ಮಕ್ಕಳಾಗಿದ್ದಾರೆ, ಆದರೆ ನಾನಿಲ್ಲದೆ ಇವರು ಇರಲು ಸಾಧ್ಯವಿಲ್ಲ. ನನ್ನ ಹತ್ತಿರ ಮನೆ ಇದೆ, ಧನವಿದೆ, ಪದಾರ್ಥವಿದೆ. ಮಾಯೆ ಎಲ್ಲವನ್ನೂ ತೋರಿಸುತ್ತದೆ. ಬಾಬಾ ಹೇಳುತ್ತಾರೆ, ನಾನು ತೋರಿಸುವುದಿಲ್ಲ. ನನ್ನ ಹತ್ತಿರ ಏನೆಲ್ಲವಿದೆ ಈ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ ಮತ್ತು ದೇಹ ಅಭಿಮಾನದ ಕಾರಣ ತಿಳಿಯುವುದಕ್ಕೆ ಸಾಧ್ಯವಿಲ್ಲ. ನನ್ನ ಹತ್ತಿರ ನಿಮಗೆ ಕೊಡುವುದಕ್ಕೆ ಇದೆ. ಅದಕ್ಕಾಗಿ ಆತ್ಮ ಅಭಿಮಾನಿಯಾಗಿರಿ. ಆಗ ಆತ್ಮಕ್ಕೆ ಗೊತ್ತಾಗುತ್ತದೆ. ಎಲ್ಲಿಯವರೆಗೆ ಸ್ವಲ್ಪ ದೇಹ ಅಭಿಮಾನವಿದೆ ಅಲ್ಲಿಯವರೆಗೆ ಬುದ್ಧಿ ಮೇಲೆ ಹೋಗುವುದಿಲ್ಲ, ಅಲ್ಲಿ ಇಲ್ಲಿ ಹೋಗುತ್ತದೆ. ಯಾವಾಗ ಆತ್ಮ ಅಭಿಮಾನಿಯಾಗುವಿರಿ ಆಗ ಮೇಲೆ ಹೋಗುತ್ತದೆ. ಬಾಬಾರವರು ಮೇಲಿನಿಂದ ಎಷ್ಟು ಕೊಡುತ್ತಾರೆಂದರೆ ಅದರ ಮುಂದೆ ಎಲ್ಲವೂ ಮಣ್ಣಾಗಿದೆ. ಬಾಬಾರವರು ಸ್ವಚ್ಛವಾಗಿ ಮಾಡುತ್ತಾರೆ. ಒಳಗಡೆಯಿಂದ ಇಷ್ಟು ಸ್ವಚ್ಛತೆ. ನಾನು ಶುದ್ಧ ಆತ್ಮನಾಗಿದ್ದೇನೆ. ನಂತರ ಶಾಂತ ನಾನು ತಂದೆಯವರಾಗಿದ್ದೇನೆ. ಆಗ ಪ್ರೀತಿಯುಂಟಾಗುತ್ತದೆ. ಯಾರೋ ಹೇಳಿದರು ನನಗೆ ಪ್ರೀತಿಯ ಅನುಭವವಾಗುವುದಿಲ್ಲ. ಅರೆ, ನೀವು ಪ್ರೀತಿ ಮಾಡಿ ನೋಡಿ. ಅವರು ಪ್ರೀತಿ ಮಾಡುತ್ತಿದ್ದಾರೆ. ಅಲ್ಲಿಂದ ತೆಗೆದು ಪ್ರೀತಿಯನ್ನು ಮಾಡಲು ಬಂದಿದ್ದಾರೆ. ಆದರೆ ಸುಳ್ಳು ಪ್ರೀತಿಯೂ ಬೇಕು. ಯಾವ ಪ್ರೀತಿಯಲ್ಲಿ ದುಃಖ ಸಮಾವೇಶವಾಗಿದೆ ಅದನ್ನೂ ಸಹ ಬಿಡುವುದಿಲ್ಲ. ಮತ್ತು ಸತ್ಯ ಪ್ರೀತಿ ಮಾಡುವಂಥ ತಂದೆ ಯಾರು ಸದಾ ಸುಖವನ್ನೇ ಕೊಡುತ್ತಾರೆ ಅವರನ್ನು ಮರೆತು ಹೋಗುತ್ತಾರೆ. ಜ್ಞಾನವೆಂದರೆ ಆಳದಲ್ಲಿ ಹೋಗುವುದು. ನಾನು ಏನು ಯೋಚಿಸುತ್ತೇನೆ, ಏನು ಹೇಳುತ್ತೇನೆ, ತಮ್ಮ ಕರ್ಮವನ್ನು ನೋಡಿ, ವಾಣಿಯನ್ನು ನೋಡಿ, ವಿಚಾರವನ್ನು ನೋಡಿ. ಬಾಬಾರವರದ್ದು ಆತ್ಮಗಳೊಂದಿಗೆ ಪ್ರೀತಿ ಇದೆ. ಪ್ರತಿಯೊಂದು ಆತ್ಮದ ಜೊತೆ ಪ್ರೀತಿ ಇದೆ. ಯಾವುದೇ ಆತ್ಮ ಆ ಎಂದರೆ ಹಿಡಿದು ಬಿಡುತ್ತದೆ. ಇದ್ದಕ್ಕಿದ್ದಂತೆಯೂ ಯಾವುದೇ ಒಳ್ಳೆಯ ಅನುಭವ ಮಾಡಿಸಿ ಹಿಡಿದು ಬಿಡುತ್ತದೆ. ಏನೆಲ್ಲ ಹಳೆಯ ಅನುಭವಗಳಿವೆ ಅವುಗಳನ್ನು ಬಿಟ್ಟು ಬಿಡಿ. ಕಡಿಮೆ 4 ಮಾತುಗಳು ಬುದ್ಧಿಯಲ್ಲಿಟ್ಟುಕೊಳ್ಳಿರಿ. ಬುದ್ಧಿಯನ್ನು ಅಲೆದಾಡುವುದರಿಂದ ಬಿಡಿಸಿರಿ. ಮನಸ್ಸು ಅದರ ಜೊತೆ ಇದೆ. ಬುದ್ಧಿ ಸರಿಯಾಗಿ ಕೆಲಸ ಏಕೆ ಮಾಡುವುದಿಲ್ಲ? ಹಳೆಯ ಸಂಸ್ಕಾರಗಳು ಏಕೆ ಸಮಾಪ್ತಿಯಾಗುವುದಿಲ್ಲ? ನಂತರ ಜ್ಞಾನದ ಸ್ಮರಣೆಯೂ ಮಾಡುವುದಿಲ್ಲ. ಬಾಬಾರವರು ಹೇಳುತ್ತಾರೆ, ಏ ಆತ್ಮ, ನೀವು ಮನಸ್ಸನ್ನು ಶಾಂತಗೊಳಿಸಿ ಬುದ್ಧಿಯಿಂದ ಯೋಗವನ್ನು ಜೋಡಿಸಿರಿ. ವಾಸ್ತವದಲ್ಲಿ ಬುದ್ಧಿಯನ್ನು ಜೋಡಿಸಿದರೆ ಸಂಸ್ಕಾರ ಪರಿವರ್ತನೆಯಾಗಿ ಬಿಡುತ್ತದೆ. ಸಂಸ್ಕಾರಗಳಲ್ಲಿ ಹಳೆಯ ವಿಕಾರಿ ಕರ್ಮ ಸಂಬಂಧಗಳು ತುಂಬಿವೆ. ಈಗ ತಿಳಿಯಿತು, ಅದು ಪರಿವರ್ತನೆಯಾಗುತ್ತಿದೆ. ಬುದ್ಧಿಯು ಸರಿಯಾಗಿ ಕೆಲಸ ಮಾಡುತ್ತಿದ್ದರೆ ಮನಸ್ಸು ಶಾಂತವಾಗಿರುತ್ತದೆ. ಯಾವಾಗ ಮನಸ್ಸು ಶಾಂತವಾಗಿರುತ್ತದೆ ಹೃದಯದಲ್ಲಿ ಬಹಳ ಖುಷಿ ಇರುತ್ತದೆ. ಮೊದಲು ನನ್ನ ಮನಸ್ಸು ಬುದ್ಧಿ ಹೇಗಿತ್ತು, ಈಗ ಹೇಗಿದೆ? ಕೇಳುತ್ತಾ ಕೇಳುತ್ತಾ ಪರಿವರ್ತನೆಯಾಗುತ್ತದೆ. ಒಳಗಡೆ ಮನುಷ್ಯನಿಗೆ ಕರ್ಮದ ಅನುಸಾರವಾಗಿ ಅನುಭವವಾಗುತ್ತದೆ. ಈಗ ಒಂದು ವೇಳೆ ನಾನು ಬದಲಾದರೆ ಅನುಭವವಾಗುತ್ತದೆ. ಈಗಲೂ ಹುಡುಗಾಟಿಕೆಯ ಅನುಭವವಾಗುತ್ತದೆಯೇ? ಇದು ಅಂತಿಮ ಜನ್ಮವಾಗಿದೆ. ಅಂತಿಮ ಕ್ಷಣಗಳಾಗಿವೆ. ಆದಿಯಲ್ಲಿ ಬಾಬಾರವರಾಗಿದ್ದೆವು. ಇದೆಲ್ಲವೂ ಸ್ಮೃತಿಯಲ್ಲಿರಬಹುದು. ಯಾರದ್ದು ಸ್ವಯಂನ ಮೇಲೆ ರಾಜ್ಯವಿಲ್ಲ ಅವರು ಸ್ವದರ್ಶನ ಚಕ್ರಧಾರಿಯಾಗಲು ಸಾಧ್ಯವಿಲ್ಲ. ಸುತ್ತುತ್ತಿರುತ್ತಾರೆ ಅಥವಾ ಯಾರ ಜೊತೆ ಘರ್ಷಣೆಯಲ್ಲಿರುತ್ತಾರೆ ಅವರು ಸ್ವದರ್ಶನ ಚಕ್ರವನ್ನು ಏನು ತಿರುಗಿಸುತ್ತಾರೆ? ತಮ್ಮನ್ನು ಚೆಕ್ ಮಾಡಿಕೊಳ್ಳಿರಿ. ಯಾರ ಜೊತೆ ಸುತ್ತುತ್ತಿದ್ದೀರಾ ಅಥವಾ ಘರ್ಷಣೆಯಲ್ಲಿ ಇಲ್ಲ ತಾನೆ? ಆದರೆ ಇದನ್ನು ಚೆಕ್ ಮಾಡುವುದಕ್ಕೆ ಬಿಡುವಿಲ್ಲ. ಬಾಕಿ ಎಲ್ಲ ಕೆಲಸಗಳು ಆಗುತ್ತಿರುತ್ತದೆ. ಸುತ್ತುತ್ತಿದ್ದರೆ ತಂದೆಯ ನೆನಪು ಇರುವುದಿಲ್ಲ. ಏನೇ
ನೆಪವಿಲ್ಲ, ಸ್ವಯಂನ ಸ್ಮೃತಿ ಇಲ್ಲ. ಒಳಗಡೆಯ ಕಣ್ಣುಗಳನ್ನು ತೆರೆದು ತಂದೆಯನ್ನು ನೋಡಿರಿ, ಸ್ವಯಂವನ್ನು ನೋಡಬೇಡಿರಿ. ಆದರೆ ತಂದೆಯನ್ನಾದರೂ ನೋಡಿ. ತಂದೆಯು ನೋಡುತ್ತಿದ್ದಾರೆ, ಆದರೆ ತಂದೆಯು ಕಾಣಿಸುವುದಿಲ್ಲ. ಸುತ್ತುವುದರಲ್ಲಿ ಮತ್ತು ಘರ್ಷಣೆಯಲ್ಲಿ ಕಿವಿಗಳು ತೆರೆದಿವೆ, ಆದರೆ ಕೇಳಿಸುವುದಿಲ್ಲ. ಆದರೂ ಸಹ ಬಾಬಾ ಬಿಡುವುದಿಲ್ಲ. ಹೇಳುತ್ತಾರೆ, ಅಭ್ಯಾಸಿಗಳಾಗಿದ್ದೀರಿ, ನನ್ನಿಂದ ಅಗಲಿದ್ದೀರಿ. ಈಗ ಬಾಬಾ ಸಿಕ್ಕಿದರು, ಸದ್ಗುರು ಸಿಕ್ಕಿದರು ಅಂದಾಗ ಅಲೆದಾಡುವುದು ಬಿಟ್ಟು ಹೋಯಿತು. ಏನು ಮಾಡಬೇಕೋ ಈಗ ಮಾಡಿರಿ. ಓಂ ಶಾಂತಿ.